ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈಗ ಚಿನ್ನಿಮಾಗೆ ಹಾಲಿಡೇಸ್ ಅಲ್ವಾ, ಅದಕ್ಕಾಗಿ ವಿಡಿಯೋ ಗೇಮ್ ಮಾಡ್ತಿರ್ತಾಳೆ. ಅದ್ರ ಜೊತೆಗೆ ಇವನು ಕೂಡ ಸೇರ್ಕೊಂಡ್ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ಆಫೀಸ್ನಲ್ಲಿ ಮಾಯಾಲೋಕ ಲೋಗೋನ ಹಾಕ್ತಾ ಇದ್ದಾರೆ. ಇದನ್ನ ನಾವು ಕಸ್ಟಮೈಸ್ ಮಾಡಿಸಿದ್ವಿ. ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಏನೋ ನಮ್ಮನೇಲಿ ಕೆಲಸ ಮಾಡೋ ಆಂಟಿಗೆ ಯಾವಾಗ್ಲೂ ಕಾಲ್ ನೋವು ಅಂತ ಇದ್ರು. ಅದಕ್ಕಾಗಿ ಅವ್ರಿಗೋಸ್ಕರ ಅಮೃತ್ ನೋನಿ ಆರ್ಥೋ ಪ್ಲಸ್ ನ ತರಿಸ್ಕೊಟ್ವಿ. ಕೆಲವು ದಿವಸಗಳಿಂದ ಇದನ್ನ ಯೂಸ್ ಮಾಡ್ಕೊಳ್ತಾ ಬಂದಿದ್ದಾರೆ. ಈಗ ಮೊದ್ಲಿಂಗಿಂತ ಆಕ್ಟಿವ್ ಆಗಿ ಹೆಲ್ದಿ ಆಗಿದ್ದಾರೆ. ಜಾಯಿಂಟ್ ಪೇನ್, ನೀ ಪೇನ್, ಆರ್ಥರೈಟಿಸ್ ಈ ತರ ಯಾವುದೇ ಸಮಸ್ಯೆಗಳಿದ್ರು ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಕನ್ಸಲ್ಟೇಷನ್ ನ ಪಡ್ಕೊಂಡು ಆನಂತರ ಆರ್ಡರ್ ಮಾಡ್ಕೊಳ್ಳಿ. ಎಲ್ಲಾ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಈಗ ನಮ್ಮ ತೋಟದ ಹತ್ರ ಬಂದಿದೀವಿ. ಇನ್ನ ಹಂಚಿನ ಮನೆ ಹತ್ರ ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಇತ್ತು. ಅದಕ್ಕಾಗಿ ಫಸ್ಟ್ ಇಲ್ಲೇ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆನಂತರ ಆ ಕಡೆ ಹೋಗೋಣ ಅನ್ಕೊಂಡ್ವಿ. ದಾಳಿಂಬೆ ಹೂಗಳಂತೂ ಸಿಕ್ಕಾಪಟ್ಟೆ ಆಗಿದೆ. ನಾವು ಕೆಲವು ತಿಂಗಳ ಹಿಂದೆ ಮೊಳಕೆ ಬಂದಿರುವಂತಹ ಆಲೂಗಡ್ಡೆನ ಹಾಕಿದ್ವಿ. ಇವತ್ತು ಎಷ್ಟೊಂದು ಆಲೂಗಡ್ಡೆ ತೆಗೆದ್ವಿ ಗೊತ್ತಾ. ಫಸ್ಟ್ ಟೈಮ್ ನಾವು ಆಲೂಗಡ್ಡೆನ ಗ್ರೋ ಮಾಡಿರೋದು. ನನಗಂತೂ ಹಾರ್ವೆಸ್ಟ್ ಮಾಡಬೇಕಾದ್ರೆ ತುಂಬಾನೇ ಖುಷಿ ಆಯಿತು. ಹಾಗೆ 1 kg ಅಷ್ಟು ಬದನೆಕಾಯಿನ ಕೂಡ ಹಾರ್ವೆಸ್ಟ್ ಮಾಡಿದ್ವಿ. ಇವತ್ತು ಒಂದೇ ಕಡೆ ಇಷ್ಟೊಂದು ಹಾರ್ವೆಸ್ಟ್ ಮಾಡಿರೋದು ನೋಡಿ ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಆಯಿತು. ಇನ್ನು ಅದಾದಮೇಲೆ ಆ ಕಡೆ ತೋಟದ ಹತ್ರ ಹೋಗಿದ್ವಿ. ಲಾಸ್ಟ್ ಟೈಮ್ ರಾಜುಗೆ ನಾನು ಈ ಚೆರ್ರಿ ಫ್ರೂಟ್ನ ತೋರ್ಸೋಕ್ಕಾಗಿರಲಿಲ್ಲ. ಒಂದೇ ಒಂದು ಆಗಿತ್ತು, ಅದನ್ನು ತಗೊಂಡು ಬಂದು ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಇನ್ನು ಈ ಕಡೆ ತೋಟದಲ್ಲಿ ಒಂದು 4 ಪಪಾಯ ಆಗಿತ್ತು, ಅದನ್ನ ಕೂಡ ಹಾರ್ವೆಸ್ಟ್ ಮಾಡಿದ್ವಿ. ಮಕ್ಕಳಂತೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇದರ ಕಂಪ್ಲೀಟ್ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.